ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವೃತ್ತಿ ಬಾಂಧವರೇ, ನೆಚ್ಚಿನ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ TSK ಟ್ಯುಟೋರಿಯಲ್ಸ್ಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ, ಈ ದಿನದ ತರಗತಿಯಲ್ಲಿ ನಾನು ನಿಮ್ಮೊಂದಿಗೆ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ ಇರುವಂತಹ ಸಂಪನ್ಮೂಲಗಳ ಸದ್ಬಳಕೆಯನ್ನು ಹೇಗೆ ಮಾಡ್ಕೊಳ್ಳೋದು, ಅಂದ್ರೆ ಶಿಕ್ಷಕರು ಹೇಗೆ ಪರಿಣಾಮಕಾರಿಯಾಗಿ ಸದ್ಬಳಕೆ ಮಾಡ್ಕೋಬೇಕು ಮತ್ತೆ ವಿದ್ಯಾರ್ಥಿಗಳು ಹೇಗೆ ಅದನ್ನ ಬ್ರೌಸ್ ಮಾಡಬೇಕು ಎನ್ನುವಂತಹ ವಿಷಯವನ್ನ ನಾನು ನಿಮ್ ಜೊತೆ ಹಂಚಿಕೊಳ್ಳಲಿದ್ದೇನೆ. ಅದರಲ್ಲಿ ಅತ್ಯಂತ ಪ್ರಮುಖವಾದದ್ದು ಏನಪ್ಪಾ ಅಂತಂದ್ರೆ, ನನ್ನ ಯೂಟ್ಯೂಬ್ ಚಾನೆಲ್ನ ಮೂಲಕ ತಾವು ಹೇಗೆ ನನ್ನ ಒಂದು ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗ್ಬೋದು ಎನ್ನುವಂತಹ ವಿಷಯವನ್ನು ನಾನು ನಿಮಗೆ ತಿಳಿಸಿಕೊಡಲಿದ್ದೇನೆ. ಮೊದಲಿಗೆ ಯಾವುದಾದ್ರೂ ಒಂದು ವೆಬ್ ಬ್ರೌಸರ್ ಅನ್ನು ಓಪನ್ ಮಾಡಿ, ನಾನೀಗ ಗೂಗಲ್ ಕ್ರೋಮ್ ಓಪನ್ ಮಾಡಿದ್ದೀನಿ. ಓಪನ್ ಮಾಡಿದ ನಂತರ ಇಲ್ಲಿ @TSK ಟ್ಯುಟೋರಿಯಲ್ಸ್ ಅಂತ ನನ್ನ ಚಾನೆಲ್ನ ಟೈಪ್ ಮಾಡಿ ಅಡ್ರೆಸ್ ಅನ್ನ ಟೈಪ್ ಮಾಡಿದ್ಮೇಲೆ ಕ್ಲಿಕ್ ಮಾಡಿದ್ರೆ ಎಂಟರ್ ಹೊಡೆದಾಗ ಈ ರೀತಿ ನನ್ನ ಚಾನೆಲ್ನ ಮುಖಪುಟ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಒಟ್ಟು ನನ್ನ ಚಾನೆಲ್ನಲ್ಲಿ 103 ವಿಡಿಯೋಗಳಿದ್ದಾವೆ. ನೀವು ಈಗ ನಿಮಗೆ ಬೇಕಾಗಿರುವ ಯಾವುದಾದರೂ ಒಂದು ವಿಷಯವನ್ನ ಬ್ರೌಸ್ ಮಾಡಬೇಕು ಅಂತಂದ್ರೆ ಆ 103 ವಿಡಿಯೋಗಳನ್ನ ನೋಡ್ತಾ ನಿಮಗೆ ಬೇಕಾಗಿರುವಂತಹ ವಿಡಿಯೋವನ್ನ ಹುಡುಕೋಬೇಕಾಗುತ್ತೆ. ಅದರಿಂದ ನಿಮ್ಗೆ ಅದು ಸ್ವಲ್ಪ ದೀರ್ಘ ಸಮಯ ತೆಗೆದುಕೊಳ್ಳುತ್ತೆ. ಅದಕ್ಕೆ ನಾನು ಏನ್ ಮಾಡಿದ್ದೀನಿ, ಬಹಳ ಸಿಂಪಲ್ ಆಗಿ ನೇರವಾಗಿ ವಿಡಿಯೋಗಳನ್ನ ಹುಡುಕ್ಲಿಕ್ಕೆ ನಾನೇನ್ ಮಾಡಿದ್ದೀನಿ, ವಿಡಿಯೋಗಳನ್ನ ಕೆಟಗರೈಸ್ ಮಾಡಿದ್ದೀನಿ. ಅದನ್ನ ಇಲ್ಲಿ ಇಂಗ್ಲಿಷ್ ಅಲ್ಲಿ ಪ್ಲೇ ಲಿಸ್ಟ್ ಅಂತ ಹಾಕಿದ್ದಾರೆ ನೋಡಿ. ಅಂದ್ರೆ ವಿಡಿಯೋಗಳನ್ನ ನಾನು ಗುಂಪುಗಳಾಗಿ ಪ್ಲೇ ಲಿಸ್ಟ್ ಮಾಡಿ ನಾನು ಇಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ. ಫಾರ್ ಎಕ್ಸಾಂಪಲ್, 2 ಅಂಕದ ಪ್ರೋಸ್ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ನೀವು ನೋಡ್ಬೇಕು ಅಂತಂದ್ರೆ ಇಲ್ಲಿ ಒಟ್ಟು 3 ವಿಡಿಯೋಗಳಿದಾವೆ ನೋಡಿ. ಇಲ್ಲಿ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನೋಡ್ತಾ ಇರೋ ಪಕ್ಕದಲ್ಲಿ ಪ್ರೋಸ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು, ವೆಲ್ಕಮ್ ಬ್ಯಾಕ್ ಟು ಮೈ 2 ಅಂಕದ ಪ್ರಶ್ನೆಗಳು, ಒಟ್ಟು 3 ವಿಡಿಯೋಗಳಿದಾವೆ. ಒಂದು ಡಾಕ್ಟರ್ BR ಅಂಬೇಡ್ಕರ್ ಇರ್ಬೋದು, ಎರಡನೇ ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್, ಆಫ್ ಟು ಔಟರ್ ಸ್ಪೇಸ್, ಟುಮಾರೋ ಮಾರ್ನಿಂಗ್. ಸೊ ಈ ಒಂದು ವಿಡಿಯೋ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ಶಿಕ್ಷಕ ಚಾನೆಲ್ ಸೊ ಆ ವಿಡಿಯೋ ಏನಾಗುತ್ತೆ ಅಂತಂದ್ರೆ ರನ್ ಆಗ್ತಾ ಇರತ್ತೆ. ನೀವು ಆಗ್ಲಾಗ್ಲ ನಾವು ವಿಡಿಯೋನ ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ. ಮತ್ತೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಎಂಡ್ ಕಾರ್ಡ್ಸ್ ಇದಾವೆ. ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿ ನೇರವಾಗಿ ಈ ಒಂದು ವಿಡಿಯೋನ ವೀಕ್ಷಣೆ ಮಾಡಬಹುದು. ಸೊ ಇದು ಒಂದು ರೀತಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿರುವಂತಹ ವಿಡಿಯೋಗಳನ್ನ ಬ್ರೌಸ್ ಮಾಡೋದಕ್ಕೆ ನಾನು ಎಂಡ್ ಕಾರ್ಡ್ ಕೊಟ್ಟಿದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಆ ಒಂದು ವಿಡಿಯೋವನ್ನ, ಪರ್ಟಿಕ್ಯುಲರ್ ವಿಡಿಯೋನ ನೀವು ನೋಡ್ತಾ ಹೋಗ್ಬೋದು. ಇಲ್ಲದೆ ಹೋದ್ರೆ ಜಸ್ಟ್ ಇದ್ರ ಮೇಲೆ ದಯಮಾಡಿ ಈ ಒಂದು ವಿಡಿಯೋವನ್ನ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ನೋಟ್ಸ್ ಅನ್ನ ಮಾಡ್ಕೊಳ್ಳಿ, ಮತ್ತೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ನಿಮ್ಗೆ ಎಕ್ಸಾಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಈಗ ನೋಡ್ತಾ ಇದ್ರೆ, ಈಗ 2ನೇ ವಿಡಿಯೋ ಓಪನ್ ಆಗಿದೆ ನೋಡಿ. ಇಲ್ಲಿ ಕಂಟಿನ್ಯೂಸ್ ಆಗಿ ಏನಾಗುತ್ತೆ, ಒಂದಾದ ನಂತರ ಒಂದು ವಿಡಿಯೋ ಓಪನ್ ಆಗಿ ರನ್ ಆಗ್ತಾ ಹೋಗುತ್ತೆ. ಇದರಿಂದ ನಾವು ಅಗಲಗಲ ಹೋಗಿ ಬ್ರೌಸ್ ಮಾಡಿ ಆ ಒಂದು ವಿಡಿಯೋಗಳನ್ನ ನಾವು ಹುಡುಕೋ ಅವಶ್ಯಕತೆ ಇರೋದಿಲ್ಲ. ಈ ರೀತಿಯಾಗಿ ವಿದ್ಯಾರ್ಥಿಗಳು ಈ ಪ್ಲೇ ಲಿಸ್ಟ್ ಅನ್ನ ಬಳಸ್ಕೊಂಡು ನಿಮಗೆ ಬೇಕಾಗಿರುವಂತಹ ವಿಡಿಯೋ ಕೆಟಗರಿಯನ್ನ ನೀವು ಹುಡುಕೊಂಡು ಬ್ರೌಸ್ ಮಾಡಿ ಅದನ್ನ ಬಳಸ್ಕೋಬಹುದು ಅಂತ ತಿಳಿಸ್ತಾ, ಇನ್ನ ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ TS. ಪ್ಲೇ ಲಿಸ್ಟ್ ಅಲ್ಲಿ ಯಾವ ರೀತಿ ಕೆಟಗರೈಸ್ ಮಾಡಿದೀನಿ ಅಂತ ನೋಡ್ತಾ ಹೋಗಿ. ಕಾಂಪ್ರಹೆನ್ಷನ್ ಮತ್ತೆ ಕಾಂಪೋಸಿಷನ್ ಸಂಬಂಧಪಟ್ಟಂತೆ ಇಲ್ಲಿ 5 ವಿಡಿಯೋಗಳಿದಾವೆ. ಎಕ್ಸ್ಟ್ರಾಕ್ಟ್ಸ್ ಗೆ ಸಂಬಂಧಪಟ್ಟಂತೆ ಇಲ್ಲಿ 5 ವಿಡಿಯೋಗಳಿದಾವೆ. ಸಪ್ಲಿಮೆಂಟರಿಗೆ ಸಂಬಂಧಪಟ್ಟಂತೆ 3 ವಿಡಿಯೋಗಳಿದಾವೆ. SS ಗೆ ಸಂಬಂಧಪಟ್ಟಂತ ಒಂದಷ್ಟು ವಿಡಿಯೋಗಳಿದಾವೆ. ಮತ್ತೆ ವಿದ್ಯಾರ್ಥಿಗಳೇ ರೋಲ್ ಪ್ಲೇ ಮಾಡಿರುವಂತಹ ವಿಡಿಯೋಗಳು ಒಂದು 7-8 ಇದಾವೆ.
ಮತ್ತೆ ಕ್ವಿಜಸ್ಗೆ ಸಂಬಂಧಪಟ್ಟಂತೆ 11 ವಿಡಿಯೋಗಳಿದಾವೆ. ಇವನ್ನ ಜಸ್ಟ್ ಕ್ಲಿಕ್ ಮಾಡ್ರೆ ಸಾಕು, ಎಲ್ಲ 3 ನಿಮಿಷ ಅಥವಾ 4 ನಿಮಿಷದ ರಸಪ್ರಶ್ನೆ ಕಾರ್ಯಕ್ರಮಗಳು. ಮತ್ತೆ ಇದರ ಮೂಲಕ ಏನ್ ಮಾಡಿದೀನಿ ಅಂತಂದ್ರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದೀನಿ. ನೋಡ್ತಾ ಇದ್ದೀರಿ ನೀವು, ಏಪ್ರಿಲ್ 2016 ಅಂತ ಬರ್ತಾ ಇದೆ. ಇಲ್ಲಿ ಕ್ವಶನ್ ಟ್ಯಾಗ್ಗೆ ಸಂಬಂಧಪಟ್ಟಂತೆ ನಾನು 2015ರಿಂದ ಇಲ್ಲಿಯವರೆಗೂ ಸಹ ಎಲ್ಲ ಪ್ರಶ್ನೆ ಪತ್ರಿಕೆಗಳಿರುವಂತ ಪ್ರಶ್ನೆಗಳನ್ನ ಆಯ್ಕೆ ಮಾಡಿಕೊಂಡು ರಸಪ್ರಶ್ನೆಯ ಮೂಲಕ ನಿಮ್ಗೆ ಕ್ವಶನ್ ಟ್ಯಾಗ್ ಅನ್ನ ರಿವೈಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಒಟ್ಟು 11 ವಿಡಿಯೋಗಳಿದಾವೆ. ಇಲ್ಲೂ ಅಷ್ಟೇ, ಒಂದಾದ ನಂತರ ಒಂದು ವಿಡಿಯೋಗಳು ರನ್ ಆಗ್ತಾ ಹೋಗುತ್ತೆ. ನೋಡ್ರಿ, ಈಗಾಗಲೇ 2ನೇ ವಿಡಿಯೋ ಓಪನ್ ಆಯಿತು. 2ನೇ ವಿಡಿಯೋ ವರ್ಕ್ ಫಾರ್ಮ್ಸ್ಗೆ ಸಂಬಂಧಪಟ್ಟಿದ್ದು. ಸೊ ಈ ರೀತಿಯಾಗಿ ನಾವೇನ್ ಮಾಡೋದು, ಪ್ಲೇ ಲಿಸ್ಟ್ ಅನ್ನ ಶಿಕ್ಷಕರು ಪರಿಣಾಮಕಾರಿಯಾಗಿ ತಮ್ಮ ತರಗತಿಗಳಲ್ಲಿ ಬಳಸ್ಕೋಬಹುದು. ವಿದ್ಯಾರ್ಥಿಗಳು ಅಷ್ಟೇ ಕಲೀಲಿಕ್ಕೆ ಪರಿಣಾಮಕಾರಿಯಾಗಿ ಇದನ್ನ ಬಳಸ್ಕೋಬಹುದು. ಇನ್ನೊಂದು ವಿಷಯ ನಾನು ಹೇಳಿದ್ದೆ ನಿಮ್ಗೆ, ಈ ಒಂದು ವಿಡಿಯೋದಲ್ಲಿ ನಾನು ನನ್ನ ಚಾನಲ್ ಮೂಲಕ, ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ನನ್ನ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗೋದು ಹೇಗೆ ಎನ್ನುವಂತ ವಿಷಯವನ್ನ ತಿಳಿಸ್ಕೊಡ್ತೀನಿ ಅಂತ. ಇಲ್ಲಿ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಂಬಂಧಪಟ್ಟಂತ ನನ್ನ ಚಾನಲ್ನ ಹೋಮ್ ಪೇಜ್ ಅಲ್ಲಿ ನನ್ನ ಯೂಟ್ಯೂಬ್ಗೆ ಸಂಬಂಧಪಟ್ಟಂತ ನೋಡ್ರಿ, ಯೂಟ್ಯೂಬ್ಗೆ ಯೂಟ್ಯೂಬ್ ಅನ್ನು ಓಪನ್ ಮಾಡಿ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ದೀನಿ. ಅದರ ಲಿಂಕ್ ಇಲ್ಲಿ ನಾನು ಶೇರ್ ಮಾಡಿದ್ದೀನಿ. ನೀವು ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗ್ತೀರಾ. ಆ ಮೂಲಕ ನೇರವಾಗಿ ನೀವು ನನ್ನೊಂದಿಗೆ ವಾಟ್ಸಪ್ ಮೂಲಕ ಸಂಪರ್ಕದಲ್ಲಿ ಇರ್ತೀರಾ. ಮತ್ತೆ ನನ್ನ ಒಂದು ವಾಟ್ಸಪ್ ಗ್ರೂಪ್ ಅಲ್ಲಿ ನೀವು ನಿಮಗೆ ಸಂಬಂಧಪಟ್ಟಂತಹ ಅಥವಾ ನಿಮಗೆ ಇರುವಂತಹ ಸಂಶಯಗಳನ್ನ ನೀವು ಕ್ಲಿಯರ್ ಮಾಡ್ಕೋಬಹುದು. ಮತ್ತೆ ನಾನು ಸಾಕಷ್ಟು ವರ್ಕ್ಶೀಟ್ಸ್ ಅನ್ನ ಶೇರ್ ಮಾಡ್ತೀನಿ, ಮತ್ತೆ ಕ್ವಶನ್ ಪೇಪರ್ಸ್ ಅನ್ನ ಶೇರ್ ಮಾಡ್ತೀನಿ. ಅದನ್ನೆಲ್ಲ ನೀವು ಅದರ ಸದ್ಬಳಕೆಯನ್ನ ನೀವು ಮಾಡ್ಕೋಬಹುದು ಅಂತ ತಿಳಿಸ್ತಾ, ಆದಷ್ಟು ವಿದ್ಯಾರ್ಥಿಗಳು ಇಲ್ಲಿ ನೋಡ್ತಾ ಇರುವಂತಹ ಒಂದು ವಾಟ್ಸಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನನ್ನ ಒಂದು ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗ್ತೀರಂತ ಆಶಿಸ್ತಾ, ಮತ್ತೆ ಹೆಚ್ಚಿನ ವಿದ್ಯಾರ್ಥಿಗಳು ನೀವು ಸಬ್ಸ್ಕ್ರೈಬ್ ಆಗ್ತೀರಾ ಅಂತ ಭಾವಿಸ್ತಾ ಈ ದಿನದ ಒಂದು ವಿಡಿಯೋವನ್ನ ನಾನು ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.